ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಏನು ಮ್ಯಾಚ್ ಗುರು ಇದು, ಸಖತ್ ಸೈಕೋ ಮ್ಯಾಚ್. ಆ್ಯಕ್ಚುಲಿ ಆನೆಸ್ಟ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ನಾನು ಪಕ್ಕ KKR ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಇದು ಲೋಯೆಸ್ಟ್ ಸ್ಕೋರು IPL ಹಿಸ್ಟ್ರಿಯಲ್ಲಿ ಅಲ್ಲ, ಇನ್ನೂ ಇದೆ. ಬಟ್ ಇದನ್ನ ಡಿಫೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಈಸಿ ಅಂತೂ ಇರಲಿಲ್ಲ ಪಂಜಾಬ್ ಅವ್ರಿಗೆ. ಬಟ್ ಎರಡು ಟೀಮ್ ಫ್ಯಾನ್ಸ್ಗಂತೂ ಬಾಯಿಗೆ ಬಂದಿರುತ್ತೆ ಪಕ್ಕ ಇಬ್ಬರು ಕೂಡ. ಬಟ್ ಎಂಡ್ ಆಫ್ ದಿ ರಿಸಲ್ಟ್ ನೋಡ್ತಾ ಇದ್ರೆ ಪಂಜಾಬ್ ಫ್ಯಾನ್ಸ್ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿರ್ತಾರೆ. ಈ ಒಂದು IPL ಹಿಸ್ಟ್ರಿಯಲ್ಲಿ ಲೋಯೆಸ್ಟ್ ಸ್ಕೋರ್ನ ಡಿಫೆಂಡ್ ಮಾಡಿರಿ ಅಂತ ಹೇಳಿದ್ರೆ ಪಂಜಾಬ್ ಅವರು ಬೇರೆ ಯಾರು ಅಲ್ಲ, ಈ ಒಂದು IPL ಹಿಸ್ಟ್ರಿಯಾಗೆ ಉಳ್ಕೊಬಿಡ್ತು ಈ ಒಂದು ಸ್ಕೋರು. ಸೀರಿಯಸ್ಲಿ KKR ಸೋಲಕ್ಕೆ ಒಂದೇ ಮೇಜರ್ ಕಾರಣ ಅಂತ ಹೇಳಿದ್ರೆ ಅದು ಅಜಿಂಕ್ಯ ರಹಾನೆ ಅವ್ರದ್ದು ಔಟ್ ಇಲ್ಲದೆ ಇರೋದನ್ನ ಔಟ್ ಕೊಟ್ಟರು ಅಂಪೇರು. ಬಿಕಾಸ್ ಅದೊಂದು ರಿವ್ಯೂ ತಗೊಂಡಿದೆ. ಸೀರಿಯಸ್ಲಿ KKR ಇವತ್ತು 100% ಮ್ಯಾಚ್ನ ಗೆಲ್ತಾ ಇದ್ರು. ಬಟ್ ಅದು ಸ್ವಲ್ಪ ಮಿಸ್ಟೇಕು. ಸೀರಿಯಸ್ಲಿ ಈ ಒಂದು ಮ್ಯಾಚ್ನ ಉಲ್ಟಾ ಪಲ್ಟಾ ಮಾಡ್ತು. ಬಟ್ ರಘುವಂಶಿ ನಾನ್ ಸ್ಟ್ರೈಕಲ್ಲಿ ಇದ್ರು, ಬಟ್ ಅವ್ರಿಗೆ ಹೆಲ್ಪ್ ಮಾಡ್ಬೋದಿತ್ತು. ಅದು ಏನಾಯ್ತು ಗೊತ್ತಿಲ್ಲ. ಬಟ್ ಅಜಿಂಕ್ಯ ರಹಾನೆ ಅವರು ರಿವ್ಯೂ ತಗೋಬೇಕಿತ್ತು. ವಿಕೆಟ್ ಮೇಲೆ ವಿಕೆಟ್ ಬೀಳ್ತಾ ಇತ್ತು. ಪವರ್ ಪ್ಲೇ ಕೂಡ ರನ್ ಬಂದಿರಲಿಲ್ಲ, ವಿಕೆಟ್ಸ್ ಎಲ್ಲ ಹೋಗ್ಬಿಟ್ಟಿತ್ತು. ಬಟ್ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ರಘುವಂಶಿ ಕೂಡ ಏನು ರೆಸ್ಪಾನ್ಸ್ ಮಾಡಲಿಲ್ಲ. ಅದಕ್ಕೋಸ್ಕರ ಅಜಿಂಕ್ಯ ಅನ್ಕೊಂಡಿರ್ತಾರೆ ಚಹಲ್ ಆಕ್ಚುಲಿ ಲೆಗ್ ಸ್ಪಿನ್ನರು ಬಿದ್ದು ಆಚೆನೇ ಹೋಗೋದು. ಸೊ ಒಂದು ಆಪರ್ಚುನಿಟಿ ತಗೊಂಡಿದ್ರೆ ಸೀರಿಯಸ್ಲಿ KKR ಗೆಲ್ತಾ ಇದ್ರು. ಬಿಕಾಸ್ ಅಜಿಂಕ್ಯ ರಹಾನೆ ನಿಮ್ಗೆ ಗೊತ್ತವರು ಸಖತ್ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರು. ಪಕ್ಕ ಇದು ನಿಲ್ಸ್ಕೊಂಡು ಗೆಲ್ಸ್ಕೊಂಡು ಹೋಗ್ತಾ ಇದ್ರು. ಬಟ್ ಅನ್ಫಾರ್ಚುನೇಟ್ಲಿ ಈ ಒಂದು ಮ್ಯಾಚ್ನ ಈ ರೀತಿ ಸೋಲ್ತಾರೆ ಅಂತ ಯಾವನು ಕೂಡ ಅನ್ಕೊಂಡಿರಲ್ಲ. ಬಟ್ ಸಖತ್ ಸೈಕೋ ಮ್ಯಾಚು. ಪಂಜಾಬ್ ಅವರು ಟಾಸ್ನಾಗಿದ್ದು ಬ್ಯಾಟಿಂಗ್ ತಗೋತಾರೆ. ಪಂಜಾಬ್ ಅವರು ಇವತ್ತು ಸ್ಟಾರ್ಟ್ ಮಾಡಿದ್ದು ನೋಡಿದ್ರೆ ಸೀರಿಯಸ್ಲಿ ಒಂದು 200 ಹೊಡಿತಾರೆ ಅಂತ ಹೇಳ್ಬೋದಿತ್ತು. ಓಪನರ್ಸ್ಗಳು ಕೆಚ್ಚುತ್ತಾ ಇದ್ರು, ಓಕೆನಾ. ಬಟ್ ಅವ್ರದ್ದು ವಿಕೆಟ್ ಬಿದ್ದ ಮೇಲೆ ಯಾವ ಒಬ್ಬನೂ ಕೂಡ ಬ್ಯಾಟಿಂಗಲ್ಲಿ ನಿಂತ್ಕೊಂಡೇ ಇಲ್ಲ. ಲಾಸ್ಟಲ್ಲಿ ಯಾರೋ ಒಬ್ಬರು ಒಂದು 17 ರನ್ ಹೊಡೆದ್ರು ಅಷ್ಟೇ. ಈ ಒಂದು ಟಾರ್ಗೆಟ್ 111. KKR ಪಕ್ಕ ಈಸಿಯಾಗಿ ಗೆದ್ಬಿಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡ್ರು. ಬಟ್ KKR ಸಖತ್ ಬೌಲಿಂಗ್ ಮಾಡಿದ್ರು. ಮಾಡಿರೋ ಎಲ್ಲ ಬೌಲರ್ಗೂ 1-2 ವಿಕೆಟ್ ಬಿದ್ದೇ ಬಿತ್ತು. ಬಟ್ ಇಲ್ಲಿ ಮ್ಯಾಚ್ನ ಗೆಲ್ಲಕ್ಕಾಗಿಲ್ಲ KKR. ಬ್ಯಾಟಿಂಗ್ ಬಂದರು KKR ಈ ಒಂದು ಲೋಯೆಸ್ಟ್ ಸ್ಕೋರ್ನ ಚೇಸ್ ಮಾಡಿಬಿಡೋದಂತ ಒಳ್ಳೆ ಕಾನ್ಫಿಡೆಂಟಲ್ಲಿ ಬಂದರು. ಬಟ್ ಅನ್ಫಾರ್ಚುನೇಟ್ಲಿ ಯಾವುದೇ ಒಬ್ಬ ಬ್ಯಾಟರ್ಸು ಕೂಡ ನಿಂತ್ಕೊಳ್ಳೋಕೆ ಬಿಡಲೇ ಇಲ್ಲ. ಯಜುವೇಂದ್ರ ಚಹಲ್ ನಮ್ಮ RCB ಮಾಜಿ ಆಟಗಾರ ಇವರಂತ ಸೀರಿಯಸ್ಲಿ ಬ್ರೋ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಮಾಡಿದ್ರು ಇವತ್ತು. RCB ಪಕ್ಕ ರಿಗ್ರೆಟ್ ಮಾಡ್ತಿರ್ತಾರೆ ಏನಕ್ಕಾದ್ರೂ ಇವ್ರನ್ನ ಬಿಟ್ಟರು ಅಂತ. ಬಿಕಾಸ್ ಯಜುವೇಂದ್ರ ಚಹಲ್ ಅವರು ಮಾಡಿರೋ ಎಲ್ಲ ಮ್ಯಾಚ್ಗಳಲ್ಲೂ ಬೌಲಿಂಗ್ ಚೆನ್ನಾಗಿ ಮಾಡಿದರೆ. ಬಟ್ ಲಾಸ್ಟ್ ಮ್ಯಾಚ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರು. ಬಿಕಾಸ್ ನಿಮ್ಗೆ ಗೊತ್ತಲ್ಲ SRH ಮೇಲೆ ಎಲ್ಲರಿಗೂ ಹೊಡೆದ್ರು. ಯಾವ ಬೌಲರ್ಗೂ ಆ ಒಂದು ಮರ್ಸಿನೇ ತೋರಿಸಲಿಲ್ಲ. ಅಭಿಷೇಕ್ ಶರ್ಮಾ ನಾಯಿ ಹೊಡೆದಂಗೆ ಹೊಡೆದ್ರು ಅಂತಲೇ ಹೇಳ್ಬೋದು. ಬಟ್ ಈ ಒಂದು ಮ್ಯಾಚ್ ಸಖತ್ ಕಮ್ ಬ್ಯಾಕ್ ಮಾಡಿದ್ರು. 240 ಲಾಸ್ಟ್ ಮ್ಯಾಚ್ ಹೊಡೆಸ್ಕೊಂಡ್ರು. ಈ ಒಂದು ಮ್ಯಾಚು 111 ಹೊಡೆದ್ರು. ಡಿಫೆಂಡ್ ಮಾಡಿದ್ರು. ಲಾಸ್ಟ್ ಮ್ಯಾಚ್ 240 ಹೊಡೆದ್ರು, ಡಿಫೆಂಡ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಪಂಜಾಬು ಸ್ವಲ್ಪ ಕ್ವಾಲಿಟಿ ಟೀಮು. ಬಟ್ ಲಾಸ್ಟ್ ಮ್ಯಾಚ್ ಸ್ವಲ್ಪ ಯಾಮಾರ್ಬಿಟ್ರು SRH ಮೇಲೆ. ಬಟ್ ಇವತ್ತಿನ ಮ್ಯಾಚಲ್ಲಿ ಸೀರಿಯಸ್ಲಿ IPL ಅಲ್ಲಿ ಇಷ್ಟೇಗೆ ಉಳ್ಕೊಂಡಿದೆ ಈ ಒಂದು ಸ್ಕೋರ್ನ ಡಿಫೆಂಡ್ ಮಾಡೋದು ಪಂಜಾಬ್ ಅವರು. ಸಖತ್ ಅಂತಾನೆ ಹೇಳ್ತೀನಿ. ಬಟ್ ಇವತ್ತಿನ ಮ್ಯಾಚಲ್ಲಿ ಸೀರಿಯಸ್ಲಿ ರಜಲ್ ಅವರು ಈ ಒಂದು ಮ್ಯಾಚ್ನ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೆ. ಯಾಕಂತ ಹೇಳಿದ್ರೆ ಅವರೊಬ್ಬರೇ ಒಂದು ಹೋಪ್ ಇದ್ದಿದ್ದು ರಜಲ್ ಗೆಲ್ಲಿಸ್ತಾರೆ ಅಂತ. ಬಟ್ 1 ಓವರಲ್ಲಿ ಸರಿ ಕೊಟ್ಟರು. ಚಹಲ್ಗೆ 2 6 1 ಬೌಂಡ್ರಿ, ಅಲ್ಲಿ 16 ರನ್ ಬಂದ್ಬಿಡ್ತು. ಇನ್ನೇನು 17 ರನ್ ಬೇಕು ಅಂತ ಇರುವಾಗ ವೈಭವ್ RR ಅವರು ಪಾಪ ಅವರು ಒಳ್ಳೆ ಬೌಲಿಂಗ್ ಹಾಕಿದ್ರು ಹರ್ಷದೀಪ್ ಅವರು. ಬಟ್ ಅವರು 5 ಬಾಲ್ ಡಿಫೆನ್ಸ್ ಮಾಡಿದ್ರು ಕಷ್ಟಪಟ್ಟು. ಬಟ್ 6ನೇ ಬಾಲು ಕೋರ್ಟ್ ಬಿಹೈಂಡ್ ಆಗಿಬಿಡ್ತು. ಸೊ ಏನೂ ಮಾಡೋಕ್ಕಾಗಲ್ಲ. ಅವರು ಆಗೋಷ್ಟೆಲ್ಲ ಟ್ರೈ ಮಾಡಿದ್ರು. ಬಟ್ ಇಲ್ಲಿ ಸುಮ್ಮನೆ ವಿಕೆಟ್ ಕೊಟ್ಟರು ಅಂತಲೇ ಹೇಳ್ಬೋದು. ಅಲ್ಲಿ ಅಂದರೆ KKR ಮಿಡ್ಲ್ ಆರ್ಡರಲ್ಲಿ ರಿಂಕು ಸಿಂಗು ಮತ್ತು ರಮನ್ದೀಪ್ ಸಿಂಗು ಸುಮ್ಮನೆ ಲೇಜಿ ಥರ ಔಟ್ ಆದರು. ಆ್ಯಕ್ಚುಲಿ ರಮನ್ದೀಪ್ ಸಿಂಗು ಅದನ್ನು ಫುಲ್ ಟಾಸ್ ಬಾಲ್ ಸ್ಟ್ರೈಟ್ ಆಡಿದರೆ 1 ರನ್ ಬರ್ತಾಯಿತ್ತು. ಮತ್ತು ಅವರು ಸ್ಟೆಪ್ ಔಟ್ ಆಗೋ ಅವಶ್ಯಕತೆಯೇ ಇರಲಿಲ್ಲ. ರಿಂಕು ಸಿಂಗ್ ಅವರು ಕೂಡ ಸಿಂಪಲಾಗಿ ಆಡಿದ್ರೆ ಆಗ್ತಾಯಿತ್ತು. ಬಟ್ ಅವರು ಗೂಗ್ಲಿ ನಾರ್ಮಲ್ ಲೆಗ್ ಸ್ಪಿನ್ನೇ ಹಾಕಿದ್ರು ಯಜುವೇಂದ್ರ ಚಹಲ್. ಮತ್ತು ಸಖತ್ ಫ್ಲೈಟ್ ಕೋಟ್ ಹಾಕಿದ್ರು. ಅವ್ರಿಗೆ ಚಳ್ಳೆ ನನ್ನ ಪಕ್ಕ ತಿಳಿಸು ಅಂತಲೇ ಹೇಳ್ಬೋದು. ಬಟ್ ಇವತ್ತಿನ ಮ್ಯಾಚಲ್ಲಿ ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಸೈಕ್ ಮ್ಯಾಚು. ಯಾರು ಕೂಡ ಅಂದ್ಕೊಂಡಿಲ್ಲ ಈ ಒಂದು ಮ್ಯಾಚ್ ಗೆಲ್ತಾರೆ ಅಂತ. ಬಟ್ ಮಾರ್ಕೋ ಜೆನ್ಸನ್ ಬಗ್ಗೆ ಮಾತಾಡಲೇಬೇಕು. ಏನು ಬೌಲಿಂಗ್ ಮಾಡಿದಾಗ್ರು ಈ ಮನುಷ್ಯ. ಸೀರಿಯಸ್ಲಿ ಕ್ರೂಷಿಯಲ್ ಮೂಮೆಂಟಲ್ಲಿ ಕ್ರೂಷಿಯಲ್ ಎಫರ್ಟ್ ಅಂತ ಹೇಳಿದ್ರೆ ಇದೆ. ಅದಕ್ಕೋಸ್ಕರ ಕ್ರಿಕೆಟಲ್ಲಿ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಮ್ಯಾಚ್ ಮುಗಿಯೋ ತನಕ ರಿಸಲ್ಟ್ ಬಗ್ಗೆ ಥಿಂಕ್ ಮಾಡೋಂಗೆ ಇಲ್ಲ. ಎವ್ರಿ ಬಾಲ್ ಪ್ರೋಸೆಸ್ ಹೋಗ್ತಾನೆ ಇರಬೇಕು, ಫೋಕಸ್ ಮಾಡಲೇಬೇಕು. ಕ್ರಿಕೆಟಲ್ಲಿ 1 ಬಾಲ್ ಯಾಮಾರಿದ್ರೆ ನೋಡಿ, ಅಜಿಂಕ್ಯ ರಹಾನೆ 1 ಬಾಲ್ ಯಾಮಾರಿದ್ರು. ಬಟ್ ಗೇಮೇ ಹೊಂಟೋಗ್ಬಿಡ್ತು. ಅದಕ್ಕೆ ನಮ್ಮ ಪಾರ್ಟ್ನರು ಕೂಡ ಕರೆಕ್ಟಾಗಿರಬೇಕು. ಆಪೋಸಿಟ್ ಮೀನ್ಸ್ ನಾನ್ ಸ್ಟ್ರೈಕಲ್ ಅಂತ ಈ ಒಂದು ಎಕ್ಸಾಂಪಲ್ ತೋರಿಸಿದೆ. ಬಟ್ ಏನಾದರೂ ಆಗಲಿ ಸೀರಿಯಸ್ಲಿ ಪಂಜಾಬ್ ಅವ್ರದ್ದು ಒಳ್ಳೆಯ ಕಮ್ ಬ್ಯಾಕು. ಈ ಒಂದು ಲಾಸ್ಟ್ ಮ್ಯಾಚ್ಗೂ ಈ ಮ್ಯಾಚ್ಗೂ ಕಂಪೇರ್ ಮಾಡಿದ್ರೆ ಬೌಲರ್ಸ್ಗಳು
ಸಖತ್ ಕಂಬ್ಯಾಕ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಫಸ್ಟು SRH ಮೇಲೆ ಆಡಿದಾಗ ನೋಡ್ಬೋದು ಎಲ್ಲರೂ ಮಾತಾಡ್ತಾ ಇದ್ರು ಈ ಥರ ಬೌಲಿಂಗ್ ಯೂನಿಟ್ ಇಟ್ಕೊಂಡು ಏನು ಈ ಥರ ಹೊಡ್ಸ್ಕೊಂಡ್ರು SRH ಮೇಲೆ ಅಂತ 240 ಡಿಫೆಂಡ್ ಮಾಡ್ಕೊಳಕ್ಕಾಗಿಲ್ವ ಅಂತ. ಪಂಜಾಬ್ ಬೌಲರ್ಸು ಪ್ರೂವ್ ಮಾಡ್ಕೊಂಡಿದ್ದಾರೆ ನಾವು ಇದನ್ನ ಡಿಫೆಂಡ್ ಮಾಡೇ ಮಾಡ್ತೀವಿ ಅಂತ. ಸೊ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಗ್ರೂಪ್ ಪಂಜಾಬ್ ಅವ್ರದ್ದು. ಬಟ್ ನೆಕ್ಸ್ಟ್ ಮ್ಯಾಚು ಪಂಜಾಬ್ಗೆ ಇರೋದು RCB ಮೇಲೆ, 2 ಬ್ಯಾಕ್ ಟು ಬ್ಯಾಕ್ RCB ಮೇಲೆ ಇರೋದು. ನೋಡೋದ ಏನು ಮಾಡ್ತಾರೆ ಅಂತ. ಬಟ್ ಇವತ್ತಂತೂ ಸೈಕೋ ಮ್ಯಾಚು. ಒಂದೇ ಒಂದು ಮಿಸ್ಟೇಕು, ಒಂದೇ ಒಂದು ಆಪರ್ಚುನಿಟಿ, 1% ಚಾನ್ಸ್ನ ಪಂಜಾಬ್ ಅವರು ಯೂಸ್ ಮಾಡಿಕೊಂಡು 1% ಚಾನ್ಸ್ನ KKR ಅವರು ಬಿಟ್ಕೊಟ್ರು ಅಂತಲೇ ಹೇಳ್ಬೋದು. ಇಷ್ಟೇ ಈ ಒಂದು ಮ್ಯಾಚು. ಬಟ್ ಇದ್ರಲ್ಲಿ ನಾವು ಪಾಠ ಕಲಿಬೇಕಾಗಿರೋದು ಏನಂತ ಹೇಳಿದ್ರೆ, ಒಂದು ಮಿಸ್ಟೇಕ್ಸು ಲೈಫ್ನೇ ಹಾಳು ಮಾಡುತ್ತೆ, ಒಂದು ಆಪರ್ಚುನಿಟಿ ಲೈಫ್ ಕೂಡ ಉದ್ಧಾರ ಮಾಡುತ್ತೆ ಅಂತ ನೀವು ಅನ್ಕೋಬೋದು. ಇದು ನಂದು ಮೋಟಿವೇಶನಲ್ಲು ಕೋಟ್ ಅಂತ ಅಂದ್ಕೊಳ್ಳಿ. ಸೊ ಇದನ್ನು ಮೋಟಿವೇಶನ್ ಆಗಿ ತಗೊಳ್ಳಿ. ಬಟ್ ಇವತ್ತಿನ ಮ್ಯಾಚ್ ಅಂದರೆ ಸಖತ್ ಸೈಕಾಗಿತ್ತು ಗುರು. ಎಲ್ಲರಿಗೂ ಕೂಡ ಸೀರಿಯಸ್ಲಿ ಬಾಯಿಗೆ ಬೆರಳನ್ನ ಹಾಕ್ಕೊಂಡು ಪಕ್ಕ ಉಗುರೆಲ್ಲ ಕಚ್ಚಿ ಬಿಸಾಕಿರ್ತಾರೆ ಅವರು ಫ್ಯಾನ್ಸ್ಗಳಂತೂ. ನಾವು ಆ ಥರ ಎಲ್ಲ ಮಾಡಿರಲ್ಲ, ಗೊತ್ತಿದ್ದಾರೆ, ತುಂಬ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದ್ದಾರೆ ನಮ್ಮ RCB ಫ್ಯಾನ್ಸ್ಗೆ. ಎಷ್ಟೊಂದು ಮ್ಯಾಚ್ ಈ ಥರ ಕ್ರೂಷಿಯಲ್ ಮ್ಯಾಚ್ನ ಸಕ್ಕತ್ತಾಗಿ ನಾವು ತುಂಬ ಹತ್ರಕ್ಕೆ ಬಂದು ಸೋತಿದ್ದೀವಿ, ತುಂಬ ದೂರ ಇರೋದು ಸೋತಿದ್ದೀವಿ, ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ. ಬಟ್ ನನಗಂತೂ ಈ ಒಂದು ಕ್ರೇಜಿ ಮ್ಯಾಚು ಅಲ್ಲಿದ್ದ ಓನರು, ಪಂಜಾಬ್ ಓನರ್ ಅಂತೂ ಸೀರಿಯಸ್ಲಿ ಫುಲ್ ಖುಷಿ ಆಗಿಬಿಟ್ರು. ಈಗ KKR ಅವರು ತಲೆ ಮೇಲೆ ಕೈ ಹಾಕ್ಕೊಂಡು ಫುಲ್ ಇವಾಗ ರೂಮಲ್ಲಿ ಡಿಸ್ಕಷನ್ ಮಾಡ್ತಾರೆ. ಬಟ್ ನಿಮಗೆ ಇವತ್ತಿನ ಮ್ಯಾಚ್ ಏನಂತ ಕಮೆಂಟ್ ಮಾಡಿ. ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಯು ಬಾಯ್ಸ್.